ಎಲ್ಲ ಕುಮಾರಸ್ವಾಮಿ ಲೇಔಟ್ ಸಭೆಯವರಿಗೆ ನಾವು ಧನ್ಯವಾದಗಳು, ನಮಸ್ಕಾರ. ನಿಮ್ಮೊಂದು ಸಭೆಯಲ್ಲಿ ಇವತ್ತೇ ನಾವು ಚಿಕ್ಕ ಮಕ್ಕಳ ಒಂದು ಭಾನುವಾರನ ಆಚರಿಸ್ತಾ ಇದ್ದಾರಂತೆ. ಸೊ ಹೇಗಿದೆ ಅಂತ ನೋಡಿಕೊಂಡು ಅವ್ರನ್ನ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಅಂತ ಒಂದು ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಆಗಿ ಇವತ್ತು ನಿಮ್ಮ ಮಧ್ಯದಲ್ಲಿ ಇದ್ದೇನೆ. ನೋಡೋಣ ಈ ಒಂದು ಸಮಯದಲ್ಲಿ ಆ ಮಕ್ಕಳನ್ನ ನಾವು ಇನ್ಸ್ಪೆಕ್ಟ್ ಮಾಡೋಣ. ಬನ್ನಿ. ಮೊದಲನೇದಾಗಿ ಲೋಕಜ್ಞಾನಕ್ಕಿಂತ ಏನಂತೆ ತುಂಬ ಇಂಪಾರ್ಟೆಂಟ್ ಯಾವುದು? ದೇವರ ವಾಕ್ಯದ ಜ್ಞಾನ. ಓಕೆ, ಸೊ ಅದು ನಾನು ಒಂದು ಕುಮಾರಸ್ವಾಮಿ ಸಭೆ ಒಂದು ಮಕ್ಕಳ ಬಗ್ಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೇಳಿದ್ದೀನಿ. ಏನು ಸಿಕ್ಕಾಪಟ್ಟೆ ಅವ ಅಂತ ಅವ್ರದ್ದೆ. ಇವತ್ತು ನೋಡೋಣ ಅವರು ಕುಮಾರಸ್ವಾಮಿ ಚರ್ಚ್ ಮಕ್ಕಳು ಎಷ್ಟು ಶಾರ್ಪ್ ಇದ್ದಾರೆ ಅಂತ, ಏನೋ ಒಂದು ಅವ ಅಂತ ನೋಡೋಣ. ಅದಕ್ಕೆ ಇವತ್ತು ಅವ್ರನ್ನ ಒಂದು ಟೆಸ್ಟ್ ಮಾಡೋಣ. ಓಕೆ, ಯಾರು ರೆಡಿ ಇದ್ದೀರಾ? ಅವ್ರ ಬೈಬಲ್ ನಾಲೆಜ್ ಹೆಂಗಿದೆ ಅಂತ, ಅವ್ರ ಸಂಡೇ ಸ್ಕೂಲಲ್ಲಿ ಏನು ಕಲ್ತಿದ್ದಾರೆ ಎಂಬುದಾಗಿ ಈ ಒಂದು ಸಮಯದಲ್ಲಿ ನಾವು ನೋಡೋಣ, ಚೆಕ್ ಮಾಡೋಣ. ಯಾರು ರೆಡಿ ಇದ್ದೀರಾ? ಬನ್ನಿ ನೋಡೋಣ. ಓಯ್, ವೆರಿ ಗುಡ್ ಕಣ. ಹೊಡೀರಿ ತಪ್ಪಾಳೆ. ವಾಟ್ಸ್ ಯುವರ್ ನೇಮ್? ಜಿತಿನ್. ಸೂಪರ್ ಕಣ. ಫಸ್ಟ್ ನೀನೇ ಬಂದೆ ಅಲ್ಲ? ವೆರಿ ಬ್ರೇವ್ ಅಂಡ್ ಬೋಲ್ಡ್. ಓಕೆ, ಸಖತ್. ಐ ಲವ್ ಯು ಕಣ. ಓಕೆ, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಓಕೆನಾ? ಹೇಳ್ತೀರಾ? ಸಂಡೇ ಸ್ಕೂಲ್ ಅಟೆಂಡ್ ಆಗ್ತಾ ಇರ್ತಾನೆ ನೀನು? ವೆರಿ ಗುಡ್. ಸ್ವಲ್ಪ ಜೋರಾಗಿ ಮಾತಾಡಬೇಕು. ನೋಡು, ಅವ್ರಿಗೆಲ್ಲ ಕೇಳಿಸ್ತಾ ಇಲ್ಲ. ಹಲೋ, ವೆರಿ ಗುಡ್. ಓಕೆ, ಈಗ ನಾನು ನಿಗೊಂದು ಈಸಿ ಕ್ವಶನ್ ಕೇಳ್ತೀನಿ ನಾನು. ವಾಟ್ ಈಸ್ ಬೈಬಲ್? ಬೈಬಲ್ ಅಂದ್ರೆ ಏನಪ್ಪ ಹೇಳು. ಬೈಬಲ್ ಅಂದ್ರೆ ನಿನ್ಗೆ ಏನ್ ಗೊತ್ತು ಹೇಳು? ಅಂಕಲ್, ನೀವೊಂದು ಸಿಕ್ಕಾಪಟ್ಟೆ ದೊಡ್ಡ ಕ್ವಶನ್ ಕೇಳ್ತಾ ಇದ್ದೀರಾ ಅಂಕಲ್. ಅಂಕಲ್, ನೀವು ಎಷ್ಟು ವರ್ಷದಿಂದ ಬೈಬಲ್ನ ಓದುತ್ತಾ ಇದ್ದೀರಾ? ನನ್ನೇ ಕ್ವಶನ್ ಕೇಳೋಣ ಬಿಡಪ್ಪ. ನಾನು ಏನೊಂದು 30 ವರ್ಷದ ಮೇಲೆ ಓದ್ತಾ ಇದ್ದೀನಿ. ಯಾಕಪ್ಪ ಅಂಕಲ್, 30 ವರ್ಷ ನೀವು ಓದ್ತೀರಾ? ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿರ್ತಂತ. ನನಗೆ ಗೊತ್ತಿಲ್ಲ ಅಂತ ಕೇಳಿಲ್ಲ ಕೊಡು, ನಿನಗೆ ಏನ್ ಗೊತ್ತು ಅಂತ ಕೇಳೋಣ ಅಂತ ಕೇಳಿದೆ ನಾನು. ಸೂಪರ್ ಬಿಡಪ್ಪ, ಒಳ್ಳೆ ಕ್ವಶನ್ ಕೇಳಿದೆ ನೀನು ಮೊನ್ನೆ. ಹೋಗಿ ಕೂತ್ಕೋ. ಆದ್ರೂ ಒಂದು ಮಾತು ಹೇಳ್ಬೇಕಂದ್ರೆ, ಬೈಬಲ್ ಅಂದ್ರೆ ಏನು? ಬೈಬಲ್ ಅಂದ್ರೆ ದೇವರ ವಾಕ್ಯ. ಓಕೆ, ಇನ್ ಕಾದ ಮಕ್ಕಳನ್ನ ಕ್ವಶನ್ ಕೇಳ್ಬೇಕಂದ್ರೆ ಹುಷಾರಾಗಿರ್ಬೇಕು. ಓಕೆ, ನೆಕ್ಸ್ಟ್ ಬೇರೆ ಯಾರು ಬರ್ತೀರಾ? ಸೂಪರ್. ವಾಟ್ಸ್ ಯುವರ್ ನೇಮ್? ಮಿಶಿಕಾ ಸುಸಾನ್. ಓಕೆ, ಸರಿ. ಬೈಬಲ್ ಚೆನ್ನಾಗಿ ಓದ್ತಾ ಇದ್ದಮ್ಮ? ಸೀರಿಯಸ್ಲಿ? ಸಂಡೇ ಸ್ಕೂಲ್ಗೆ ಅಟೆಂಡ್ ಆಗ್ತಿದ್ಯಾ ರೆಗ್ಯುಲರ್ ಆಗಿ? ಓಕೆ, ಸರಿ. ಇನ್ನ ಸ್ವಲ್ಪ ಚಾಪ್ಟರ್ಸ್ ಕೇಳ್ತೀನಿ. ಓಕೆ, ಅದನ್ನ ಕರೆಕ್ಟಾಗಿ ಹೇಳ್ಬೇಕು. ಸ್ಯಾಮ್ಸ್ ಒಂದು ಗೊತ್ತಾ ನಿಮಗೆ? ಅಯ್ಯೋ ಅಂಕಲ್, ಯು ಡೋಂಟ್ ಮೈಂಡ್, ಪ್ಲೀಸ್ ಸ್ಟಾರ್ಟ್. ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ. ಯಾವನು ದುಷ್ಟರ ಆಲೋಚನೆ? ಅದೇ ಅಂಕಲ್, ಅದೇ ನೀನ್ ಹೇಳಮ್ಮ. ಅದೇ ಅಂಕಲ್, ಅದೇ. ಸರಿ ಬಿಡ. ಸರಿ, ಬೇರೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತಾ? ಎಸ್. ಓಕೆ, ಇದಂತೂ ಎಲ್ರೂ ಗೊತ್ತಿರೋಂಥದ್ದೇ. ಸ್ಯಾಮ್ಸ್ 23 ಗೊತ್ತಲ್ಲ? ಎಲ್ಲಾ ಪೇರೆಂಟ್ಸು ಮನೆ ಹೇಳ್ಕೊಟ್ಟಿರ್ತಾರೆ ಅಲ್ವಾ? ಸಾಮ್ಸ್ 23 ನಿನ್ನೆ ತಾನೇ ಓದಿದ್ದು. ಅಂಕಲ್, ತಿರ್ಗಾ ಸ್ವಲ್ಪ ಸ್ಟಾರ್ಟ್ ಕೊಡ್ತೀರಾ ಅಂಕಲ್? ಎಲ್ಲ ನಾನೇ ಹೇಳ್ಬಿಟ್ರೆ ನೀನೇ ನಮ್ಮ ಹೇಳ್ತೀಯಾ? ಸರಿ, ಹೋಗಿ ಕೂತ್ಕೋ ಹೋಗಮ್ಮ ನೀನು. ಇನ್ನೊಂದು ಕ್ವಶನ್. ಸರಿ, ಲಾಸ್ಟ್ ಒಂದು ಫೈನಲ್ ಕ್ವಶನ್ ಕೇಳ್ತೀನಿ. ಓಕೆ, ಡೆಫಿನೆಟ್ಲಿ ಹೇಳ್ಬೇಕು, ಮಿಸ್ ಮಾಡಬಾರ್ದು. ಓಕೆ, ಮಾರ್ಕ್ 17th ಚಾಪ್ಟರ್ ಅಲ್ಲಿ ಏನಿದೆ? ಮಾರ್ಕ್ 17th ಅಂಕಲ್, ಇವಾಗ ಜಸ್ಟ್ ಮನೆ ಬಿಡೋಕ್ಕಿಂತ ಮುಂಚೆ ಓದ್ದೆ. ನಿಜವಾಗ್ಲೂ ಜಸ್ಟ್ 2 ವರ್ಸಸ್ ಕರೆಕ್ಟ್ ಆಗಬೇಕು. ಜಸ್ಟ್ 2 ವರ್ಷ. ಜಸ್ಟ್ 17th ಚಾಪ್ಟರ್ ಡೋರ್ ಲಾಕ್ ಮಾಡಿದಾಗ ಮನೆ ಬಿಡುವಾಗ ಓದ್ಕೊಂಡ್ ಬಂದೆ. ಏನ್ರಿ ಎಲ್ಲರೂ ಡಮ್ಮಿ ಆಗ್ಬಿಟ್ಟಾರೆ ಹೇಳಿ ಕೇಳ್ಸಂಗೆ. ಮಾರ್ಕ್ 17th ಚಾಪ್ಟರ್ ಏನ್ ಬರುತ್ತೆ? ಚಾಪ್ಟರ್ ಇಲ್ಲ. ನೋಡ್ದಾ? ಓಹ್ ಸಾರಿ ಅಂಕಲ್, ಮಾರ್ಕ್ 17 ಚಾಪ್ಟರ್ ಇಲ್ವಲ್ಲಮ್ಮ, ಅದು ನೀನು ಈಗ ಜಸ್ಟ್ ಓದ್ಕೊಂಡು 1 ಅವರ್ ಮುಂಚೆ. ಸಾರಿ. ವೆರಿ ಗುಡ್ ಅಮ್ಮ, ಸೂಪರ್ ಅಮ್ಮ. ಒಳ್ಳೆ ಸಂಡೇ ಸ್ಕೂಲು ಟೀಚರು, ಒಳ್ಳೆ ಚೆನ್ನಾಗಿ ಹೇಳ್ಕೊಟ್ಟು.
ಇಬ್ರು ಕರ್ಕೊಂಡು ಓಕೆ ನೆಕ್ಸ್ಟ್ ಟೈಮ್ ಕೈಯಿಂದ ಕರೆಕ್ಟಾಗಿ ಓದ್ಕೊಂಡ್ ಬರ್ಬೇಕಮ್ಮ ನೀನು. ಓಕೆ ಡೆಫಿನೆಟ್ಲಿ. ಒಳ್ಳೆ ಕೆಲಸ. ಓಕೆ ಏನೇನು ಖತರ್ನಾಕ್ಗಳಪ್ಪ, ನಮ್ಮನ್ನೇ ಪ್ರಶ್ನೆ ಮಾಡೋಣ ಇದ್ದಾರೆ ಈ ಮಕ್ಕಳು ಸಂಡೇ ಸ್ಕೂಲ್ ಮಕ್ಕಳು. ಓಕೆ ಓಕೆ ನೆಕ್ಸ್ಟ್ ಯಾರು ಬರ್ತಿದ್ದಮ್ಮ? ವೆರಿ ಗುಡ್. ಬಾಮ್ಮ, ವಾಟ್ಸ್ ಯುವರ್ ನೇಮ್? ವೆರಿ ಗುಡ್. ಬೈ ಪಾಸ್ ಮಾಡಿ. ಓಕೆ ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ ಅಮ್ಮ, ನಾನು ನಿನ್ಗೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತೀನಿ. ಹಾಂ, ಚೆನ್ನಾಗಿ ಆನ್ಸರ್ ಮಾಡಬೇಕು. ಓಕೆನಾ? ಅವ್ರ ಥರ ಎಲ್ಲ ಹೇಳ್ಬಾರ್ದು. ರೆಡಿ? ಅರೆ ರೆಡಿ? ಎಸ್ ಏನಪ್ಪ ಎಷ್ಟು ಲೇಟಾಗಿ ಬೀಳ್ತಾರೆ ಇವ್ರ ಅಪ್ಪ ಅಮ್ಮ. ಓಕೆ, ಎರಿಕೋ ಗೋಡನ ಯಾರು ಬೀಳ್ಸಿದ್ದಮ್ಮ? ಅಂಕಲ್ ನಾನು ಬೀಳ್ಸಿಲ್ಲ ಅಂಕಲ್, ನಿಜ ಅಂಕಲ್. ಬೇರೆ ಯಾರು ಬೇಕಾದ್ರೂ ಕೇಳಿ ಅಂಕಲ್, ನಾನಂತ ಕೆಲಸ ಮಾಡೋದೇ ಇಲ್ಲ ಅಂಕಲ್. ಪ್ಲೀಸ್ ಅಂಕಲ್, ನಮ್ಮ ಅಪ್ಪ ಗೊತ್ತಾದ್ರೂ ಹೊಡೆದಾಕ್ಬಿಡ್ತಾರೆ ಅಂಕಲ್. ನನ್ನ ಬಿಡಿ ಅಂಕಲ್. ವೇಟ್ ಅಮ್ಮ, ನಾನು ಏನು ಹೇಳಿದೆ ನಿನಗೆ? ನೀನು ಬೀಳ್ಸಿದೆ ಅಂತ ಕೇಳಿದ್ ನಾನು. ಹೌದು ಅಂಕಲ್. ನಾನು ಹಂಗೆ ಕೇಳಿಲ್ಲಮ್ಮ, ಎರಿಕೋ ಗೋಡ ಬೀಳ್ಸಿದ್ ಯಾರು ಅಂತ ಕೇಳಿದೆ, ನಿನ್ನನ್ನು ಕೇಳಿಲ್ಲ ನಾನು. ನೀವು ಹಂಗೆ ಹೇಳಿದ ಅಂಕಲ್, ನನ್ಗೆ ಗೊತ್ತಿಲ್ಲ, ನಾನು ಹೋಗ್ತೀನಿ ಅಂಕಲ್. ಏನು ಹುಷಾರಾಗಿರ್ಬೇಕಪ್ಪ ಈ ಮಕ್ಕಳ ಹತ್ರ ಕ್ವಶನ್ ಕೇಳ್ಬೇಕು. ಓಕೆ ಅಪ್ಪ ನೆಕ್ಸ್ಟ್. ಅಂಕಲ್. ಹಾಂ ವೆರಿ ಗುಡ್. ವಾಟ್ಸ್ ಯುವರ್ ನೇಮ್? ಹಾಯ್, ಹೌ ಆರ್ My ಯು? name is Nisaraj. ಓ ವೆರಿ ಗುಡ್ ಮಾ, ಸೂಪರ್, ಲುಕಿಂಗ್ ಬ್ಯೂಟಿಫುಲ್. ಓಕೆ, ನೀನು ಸಂಡೇ ಸ್ಕೂಲ್ ರೆಗ್ಯುಲರ್ ಆಗಿ ಹೋಗ್ತಾ ಇದೆಯಮ್ಮ? ಹ್ಞೂ ಅಂಕಲ್. ಮಿಸ್ ಮಾಡಿದ ಬೈಬಲ್ ಚೆನ್ನಾಗಿ ಓದ್ತಾ ಇದೆಯಾ? ಹ್ಞೂ ಅಂಕಲ್. ಬರೀ ಸಂಡೇ ಸ್ಕೂಲ್ ಅಲ್ಲ, ಫಸ್ಟ್ ಚರ್ಚಿಗೆ ಬರೋದೇ ನಾನು. ಆದ್ರೆ ಒಂದೊಂದ್ಸಲಿ ಮಾತ್ರ ಜೇಮ್ಸ್ ತಾತ ಫಸ್ಟ್. ಟಾರ್ಗೆಟ್ ಮಾಡ್ತೀನಿ. ಓಕೆ ಹಾಂ ಸರಿಮ್ಮ, ವಾವ್ ಸೂಪರ್. ಹಾಗಾದ್ರೆ ಯು ಆರ್ ದ ರೈಟ್ ಪರ್ಸನ್ ಮಾ. ಎಸ್ ಓಕೆ ಹಾಂ, ನಾನೀಗ ಒಂದು ಬೈಬಲ್ದು ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ. ಎಸ್ ನೀನು ಅಂಕಲ್. ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು. ಓಕೆ, ಹುಷಾರಾಗಿ ಆನ್ಸರ್ ಮಾಡು. ಹಾಂ, ಬೈಬಲ್ನಲ್ಲಿ ಸೊದೋಮ್ ಗೋಮರ ಬಗ್ಗೆ ನಿನ್ಗೇನಾದ್ರು ಗೊತ್ತಾ? ಕೇಳಿಸ್ಕೊಂಡಿದ್ಯಾ? ಯಾವತ್ತಾದ್ರು ಹೇಳ್ಕೊಟ್ಟಿದ್ದಾರಾ ಸಂಡೇ ಸ್ಕೂಲಲ್ಲಿ? ಹಾಂ, ಸೊದೋಮ್ ಗೋಮರ ಅದ್ರ ಬಗ್ಗೆ ನಿನ್ಗೆ ಏನು ಗೊತ್ತು ಹೇಳಮ್ಮ? ಮೋಸ್ಟ್ಲಿ ಸಿಸ್ಟರ್ಸ್ ಅಂಕಲ್. ಸಿಸ್ಟರ್ಸ್ ಪಕ್ಕ. ಸಿಸ್ಟರ್ಸಾ? ಸಿಸ್ಟರ್ಸ್ ಅಲ್ವಾ? ರಾಂಗ್. ಗ್ಯಾರಂಟಿ ಕಸಿನ್ಸ್ ಆಗಿರ್ತಾರೆ. ಕಸಿನ್ಸ್ ಅಂಕಲ್, ಕಸಿನ್ಸ್. ಐ ಆಮ್ ರೈಟ್. ಎಸ್ ಐ ಆಮ್ ರೈಟ್. ಹಲೋ, ಯಾರು ಹೇಳಿದ್ ರೈಟ್ ಅಂತ? ನಾನು ಹೇಳ್ತೀನಿ ನಿಮ್ಗೆ ರೈಟ್ ಅಂತ. ಯಾರಮ್ಮ ಹೇಳ್ಕೊಟ್ಟಿದ್ದು ನಿಮ್ಗೆ ಇದೆಲ್ಲ? ನೀನು ಚೆನ್ನಾಗಿ ಬೈಬಲ್ ಓದ್ಬೇಕಮ್ಮ, ಟ್ರೈ ಮಾಡಿ ಹೋಗಮ್ಮ, ಕುತ್ಕೋ. ಬಟ್ ಆದರೆ ನಿನ್ನ ಇನ್ಫಾರ್ಮೇಷನ್ಗೆ ಹೇಳ್ತೀನಿ. ಓಕೆ, ಸೊದೋಮ್ ಗೋಮರ ಇಟ್ ಇಸ್ ಎ ಮೇಜರ್ 2 cities in the Bible which is mentioned in Genesis. ಓಕೆ ಓಕೆ ಪ್ಲೀಸ್ ಮಾ. ಬಾಯ್ ಅಂಕಲ್. ಬಾಯ್ ಮಾ. ವೆರಿ ಗುಡ್ ಮಾ. ನಿಮ್ಮ ಟೀಚರ್ನ ಕೇಳ್ದೆ ಅಂತ ಹೇಳಮ್ಮ ಸಂಡೇ ಸ್ಕೂಲ್. ಓಕೆ 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 ನೆಕ್ಸ್ಟ್. ವಾಟ್ಸ್ ಯುವರ್ ನೇಮ್? ಎಂ ಜಾಸ್ತಿ ಸಂಗೀತ. ಓಂ ಜಾಯ್ಸಿ ಸಂಗೀತ. ಅರ್ಥ ಆಯ್ತು ಎಲ್ರಿಗೂ? ಓಕೆ ಓಕೆ, ಸೋ ಕ್ಯೂಟ್. ಸೊ ನೀನು ಸಂಡೇ ಸ್ಕೂಲ್ಗೆ ಹೋಗ್ತೀಯಾ? ಏನೇನು ಕಲಿತೀಯ ಸಂಡೇ ಸ್ಕೂಲಲ್ಲಿ? ವಾಕ್ಯ, ಸಾಂಗ್ಸ್ ಎಲ್ಲ ಕಲಿತ್ಯಾ? ಓಕೆ, ಭಯ ಪಡ್ಬೇಡ. ಓಕೆ, ಸಾಂಗ್ಸ್ ಆಡೋಕೆ ಬರುತ್ತೆ ನಿಂಗೆ? ಸಾಂಗ್ಸ್ ಎಲ್ಲ ಚೆನ್ನಾಗಿ ಕಲಿತಿದ್ಯಾ? ವೆರಿ ಗುಡ್. ನನಗೆ ಒಂದೇ ಒಂದು ಸಾಂಗ್ ಆಡ್ತೀಯಾ? ಹೇಳಮ್ಮ. ಬ್ಯಾಂಗಲ್ ಬಂಗೇಲಿ ಬ್ಯಾಂಗಲ್ ಬಂಗಾರಿ ಹೋಗಿ ಬ್ಯಾಂಗಲ್ ಬಂಗಾರಿ ಚೆನ್ನಾಗಿ ಹೇಳ್ಕೊಟ್ರು. ಸ್ಟಾಪ್ ಮಾಡಮ್ಮ. ನಾನು ಕೇಳ್ತಾ ಸಂಡೇ ಸ್ಕೂಲಲ್ಲಿ ಯಾವ ಸಾಂಗ್ ಕಲ್ತೀವಿ ಅದನ್ನ ಹೇಳಮ್ಮ. ಹಾಂ, ಸಂಡೇ ಇದೇನು ಆಡೋದು ನೀವು ಮನೆ ಡ್ಯಾನ್ಸು? ಬೇರೆ ಸಾಂಗ್ ಆಡ, ಆ ಸಾಂಗಲ್ಲಿ ಆಡ್ಬೇಡ. ಡೋಂಟ್ ವರಿ ಬೇಬಿ ಸಂಡೇ ಸ್ಕೂಲಲ್ಲಿ ಯಾವುದು ಸಾಂಗ್ ಕಲ್ತಾ ಇಲ್ಲಮ್ಮ ನೀನು? ಯಾರು ನಿಮ್ಮ ಸಂಡೇ ಸ್ಕೂಲು ಟೀಚರು? ಹೆಸರು ಏನು ಹೆಸರು ಗೊತ್ತಿಲ್ಲ? ಓಕೆ, ಹೇಳ್ಬೇಡ ಬಿಡು. ಓಕೆ ಬಿಡಮ್ಮ, ಆಯ್ತು ಹೋಗು. ಒಳ್ಳೆ ಮರ್ಯಾದೆ ಕೊಟ್ಟೆ ನಿಮ್ಮ ಸಂಡೇ ಸ್ಕೂಲ್ ಟೀಚರ್. ನೆಕ್ಸ್ಟ್. ನಾನು ಬರ್ತೀನಿ ಅಂಕಲ್. ಓ ವೆರಿ ಗುಡ್. ಇವ್ರು ಯಾರಪ್ಪ? ವಾಟ್ಸ್ ಯುವರ್ ನೇಮ್? ನನ್ನ ಹೆಸರು ಬ್ಲೆಸ್ಸಿ ಜೂಡಿತ್. ಬ್ಲೆಸ್ಸಿ ಜೂಡಿತ್. ಜೂಡಿತ್. ವಾವ್ ಸೂಪರ್. ಓಕೆ, ಇನ್ನು ಕ್ವಶನ್ ಕೇಳ್ಬೋದಾ ನಾವು? ಹೇಳ್ಬೋದು ಅಂಕಲ್. ರೆಡಿ? ವಾವ್, ಏನು ಸೋ ಕಾನ್ಫಿಡೆನ್ಸ್ ಅಪ್ಪ. ವೆರಿ ಗುಡ್. ಓಕೆ ಹೇಳು, ಬೈಬಲ್ನಲ್ಲಿ ಏನೇನಿದೆ?
ಗೊತ್ತಾ ನಿಂಗೆ ಬೈಬಲಲ್ಲಿ ಏನೇನಿದೆ ಅಂತ? ನನ್ನ ಅಮ್ಮ ಬೈಬಲಲ್ಲಿ ಹ್ಮ್ ಬ್ಯಾಂಕ್ ಕಾರ್ಡು, ಚೀಟಿಗಳು, ಆಧಾರ್ ಕಾರ್ಡು, ಅವಾಗ ಹಾ, ದುಡ್ಡು ದುಡ್ಡು 5 ರೂಪಾಯಿ ಮೇಲೆ ನಿಮ್ಮಮ್ಮ ಬೈಬಲಲ್ಲಿ ಅಷ್ಟು ನಿಮ್ಮ ಅಮ್ಮನಿಗೆ ಹೋಗ್ಬಿಟ್ಟು ಅದೆಲ್ಲ ಇರ್ಬಾರಮ್ಮ ಅಂತೇಳಿ ಏನೇನಿದೆ ಅಂತ ಕ್ಲೀನಾಗಿ ಕೇಳಿಸ್ಕೊಂಡು ಇದು ಮಾಡ. ಓಕೆ, ಸೂಪರ್. ಓಕೆ, ನೆಕ್ಸ್ಟ್. ನಾನು ಬರ್ತೀನಿ. ನಾನು ಹಾಂ, ಬರಪ್ಪ. ಸಂಡೇ ಸ್ಕೂಲಪ್ಪ ನೀನು? ಸಂಡೇ ಸ್ಕೂಲ್. ನಿಮ್ಮ ಹೆಸರೇನಪ್ಪ? ನನ್ನ ಹೆಸರು ಸುಪ್ರೀತ್ ಅಂತ ಅಂಕಲ್. ಸುಪ್ರೀತ್. ಸೂಪರಾಗಿದ್ದೇನೆ. ಓಕೆ, ನೀನು ಸಂಡೇ ಸ್ಕೂಲ್ ರೆಗ್ಯುಲರ್ ಹೋಗ್ತಾ ಇದ್ದೀನಪ್ಪ? ರೆಗ್ಯುಲರ್ ಆಗಿ ಹೋಗ್ತೀನಿ ಅಂಕಲ್. ಡೈಲಿ ಬೈಬಲಲ್ಲಿ ಓದ್ತೀಯ? ಡೈಲಿ ಓದ್ತೀನಿ. ಒಂದಿನ ಬೈಬಲಲ್ಲಿ ಎಲ್ಲರೂ ಗೊತ್ತು. ಎಲ್ಲಾರು ಗೊತ್ತು ಅಂಕಲ್. ಸೂಪರ್ ಅಪ್ಪ. ಓಕೆ, ನಾನು ನಿನ್ಗೆ ಏನಿಲ್ಲಪ್ಪ, ಜಾಸ್ತಿ ಕ್ವಶನ್ಸ್ ಎಲ್ಲ ಕೇಳಲ್ಲ. ಹಾಂ. ಓಕೆ, ಅಬ್ರಾಮ್ ಬಗ್ಗೆ ಏನಾನ ಗೊತ್ತಿದೆಯೇನಪ್ಪ? ಅಬ್ರಾಹಂ ಅಂಕಲ್ ಒಂದಲ್ಲ ಎರಡಲ್ಲ ಎಷ್ಟು ಹೇಳ್ತೀನಿ, ಬೇಜಾನ್ ಹೇಳ್ತೀನಿ ಕೇಳಿ. ಹೌದಾ? ನನಗೇನಿಲ್ಲ, ಒಂದೋ ಎರಡೋ ಸಾಕು. ಒಂದೇ ಎಡ ಬೇಡ ಅಂಕಲ್, ಬೇಜಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ಮನೆ ರೋಡ್ ಇದೆಯಲ್ಲ, ಡೈಲಿ ಕುಡ್ದ್ಬಿಟ್ಟು ಉತ್ತರಾಡ್ಕೊಂಡು ಹೋಗಿ ಬಿದ್ದಿರ್ತಾನೆ. ಅಷ್ಟು ಮಾತ್ರ ಅಲ್ಲ ಅಂಕಲ್, ಅವ್ನ ಮನೇಲಿ ಯಾವಾಗ ನೋಡ್ರು ಜಗಳ, ಬರೀ ಕೆಟ್ಟ ಮಾತು. ಏನ್ ಮಾಡೋದು ಅಂಕಲ್? ಹಾಂ, ರೋಡಲ್ಲಿ ಬರೋರ್ಗೆಲ್ಲ ಹೊಡೆಯೋದು ಅಥವಾ ಕೆಟ್ಟ ಮಾತಲ್ಲಿ ಬೈಯೋದು. ಅಕ್ಕಪಕ್ಕದವರೆಲ್ಲ ನಮ್ಗೆ ಅಂತಾರೆ, ನೀವು ಕೃಷಿ ಅಂತಾನೆ ಸ್ವಲ್ಪ ಬುದ್ಧಿಯಾನಿ ಅಂತ. ಏನ್ ಮಾಡೋದು ಅಂಕಲ್? ರೋಡಲ್ಲಿ ಕುಡ್ಕೊಂಡು ಬಿದ್ದಿರ್ತಾನಲ್ಲ ಆ ಅಬ್ರಾಮ್ ಬಗ್ಗೆ ಕೇಳ್ತಾರಪ್ಪ. ಬೈಬಲಲ್ಲಿ ಇರೋ ಅಬ್ರಾಮ್ ಬಗ್ಗೆ ಹೇಳೋದು ಅಂತಂದ್ರೆ ಬೈಬಲ್ ಅಲ್ಲ. ಹಾಂ, ಹೌದಪ್ಪ, ಗೊತ್ತಿಲ್ವಾ? ಗೊತ್ತಿಲ್ಲ. ಸರಿನಪ್ಪ. ಓಕೆ, ತುಂಬ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು. ಸಂಡೇ ಸ್ಕೂಲ್ ಟೀಚರ್ನ ಕೇಳ್ತೀನಿ ಅಂತ ಹೇಳಿ. ಹಾ, ಅಂಕಲ್. ಓಕೆ, ಇನ್ಯಾರನ್ನ ಇದ್ದೀರಾ? ನಾನು ಬರ್ತೀನಿ. ಓಹ್, ಇನ್ನೊಬ್ರು ಇದ್ದಾರೆ. ಯಾರೋ ಸ್ವಲ್ಪ ಸೀನಿಯರ್ ಥರ ಕಾಣಿಸ್ತಾರಲ್ಲ. ಹಾಂ, ಓಕೆ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ತ್ರಿಜಾ ಅಂಕಲ್. ನೀವು ಸಂಡೇ ಸ್ಕೂಲ್ ಫುಲ್ ರೆಗ್ಯುಲರ್ ಅಮ್ಮ? ಅಂಕಲ್ ಎಷ್ಟು ವರ್ಷದಿಂದ ಸಂಡೇ ಸ್ಕೂಲ್ ಓದ್ತಾ ಇದ್ದೀರಮ್ಮ? ಅಂಕಲ್ ನಾನು ಹುಟ್ಟಾಗಿಂದ ಅಲ್ಲೇ ಇದ್ದೀನಿ ಅಂಕಲ್. ಮುಗ್ದಾಗಿಂದಾನೆ? ಪರವಾಗಿಲ್ವೇ? ಯಾರಪ್ಪ? ಸರಿ, ಓಕೆ. ನಿನ್ಗೇನಿಲ್ಲಮ್ಮ, ಅವ್ರು ಇರ್ತಾರಲ್ಲ, ಜಾಸ್ತಿ ತಲೆಗೆ ಹುಳ ಬಿಡೋ ಕೆಲಸ ಎಲ್ಲ ಮಾಡಲ್ಲ. ಸಿಂಪಲ್ ಆಗಿ ಕೇಳ್ತೀನಿ. ಓಕೆ, ನಾನು ಜಾಸ್ತಿ ನಿನ್ನನ್ನೇನು ಇದು ಮಾಡಕ್ ಹೋಗಲ್ಲ. ಓಕೆ, ನೀನೇನು ಮಾಡಬೇಕು, ಬೈಬಲ್ ನಿನ್ಗೆ ಹೆಂಗೆ ಅರ್ಥ ಆಗಿದೆ, ಓಕೆ, ಅದ್ರ ಬಗ್ಗೆ ನನಗೆ ಹೇಳ್ಬೇಕು. ಓಕೆ, ಏನು ಕ್ವಶನ್ ಅಂತ ಹೇಳಿದ್ರೆ, ನಿನಗೆ ಬೈಬಲ್ ಬಗ್ಗೆ ಏನು ಗೊತ್ತು, ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅಷ್ಟೇನಾ ಅಂಕಲ್? ಎಷ್ಟು ಸಖತ್ತಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂಕಲ್. ಸೂಪರ್. ಫಸ್ಟ್ಲಿ ದೇವ್ರು ಒಬ್ಬ ಮನುಷ್ಯನ ಸೃಷ್ಟಿ ಮಾಡ್ಬಿಟ್ಟು ಏದೇನ್ ತೊಟ್ಟಲ್ಲಿ ಇರ್ತಾರ ಅಂಕಲ್. ನಿಜವಾಗ್ಲೂ ಇದಪ್ಪ ಆಕ್ಚುಲಿ ನೋಡು, ಹೊಡಿಲ್ಲ ಚಪ್ಪಾಳೆ ನೋಡು, ಎಲ್ಲಿಂದ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು. ಬೈಬಲ್ ಸ್ಟಾರ್ಟ್ ಮಾಡಿದಲ್ಲ ನೀನು? ವೆರಿ ಗುಡ್, ಸೂಪರ್ ಆಗಿ ಹೇಳ್ಕೊಟ್ಟಾರೆ. ಹಾಂ, ಹೇಳಮ್ಮ, ನೀನಾದ್ರು ಮರ್ಯಾದೆ ಉಳಿಸಮ್ಮ, ಹೇಳಮ್ಮ. ಅದೇ ಮನುಷ್ಯ ಒಂದ್ ದೊಡ್ಡ ಅಡ್ಗನ್ ಕಟ್ತಾನ ಅಂಕಲ್. ಎಷ್ಟು ದೊಡ್ಡ ಅಡ್ಗಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಅಂಕಲ್. ಅವನ ಒಳಗಡೆ ಹೋಗ್ತಾನ ಅಂಕಲ್, ಅಡ್ಗೊಳಗಡೆ ಹೋದ್ಮೇಲೆ 40 ದಿವಸ ನಾನ್ ಸ್ಟಾಪ್ ಹಗ್ಲು ರಾತ್ರಿ ಮಳೆ ಬಂದ್ಬಿಡುತ್ತ ಅಂಕಲ್, ಸಡನ್ ಆಗಿ. ಆಮೇಲೆ ಅವನ್ನ ಎತ್ತಿ ಸಮುದ್ರಕ್ಕೆ ಹಾಕ್ಬಿಡ್ತಾರ ಅಂಕಲ್. ಸಮುದ್ರಕ್ಕೆ ಹಾಕಿದ್ಮೇಲೆ ಪಾಪ ಅಂಕಲ್ ಆ ಕಡೆ ಈ ಕಡೆ ನೋಡೋ ಅಷ್ಟ್ರಲ್ಲೇನೆ ದೊಡ್ಡ ಮೀನು ಅಂಕಲ್, ತುಂಬಾ ದೊಡ್ಡ ಮೀನು, ಹಂಗೆ ಅಂತ ಬಂದು ಸಿಕ್ಕಾಬಿಡುತ್ತೆ ಅಂಕಲ್. ಹಂಗೆ ನೋಡ್ತಾ 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 ಆ ಮೀನು ದಡಕ್ ಬಂದು ವ್ಯಾಕ್ ಅಂತ ಹಂಗೆ ಕಕ್ಬಿಡುತ್ತ ಅಂಕಲ್ ಅವನ್ನ. ಆಮೇಲೆ ಸದ್ಯ ಬದುಕ್ಬಿಟ್ಟ ಅಂಕಲ್. ಏನ್ ಖುಷಿ ವಿಚಾರ ಅಲ್ವಾ ಅಂಕಲ್? ಸೊ ಹ್ಯಾಪಿ ನಿಜ ಅಂಕಲ್, ತುಂಬಾ ಹ್ಯಾಪಿ. ಆಮೇಲೆ ಅವನು ಆ ಖುಷಿಗೆ ಸಮುದ್ರಕ್ಕೆ ತಿರ್ಗಾ ಎದ್ದೋಗ್ತಾನ ಅಂಕಲ್. ಬಲೆ ಹಾಕ್ತಾನ ಅಂಕಲ್. ಬಲೆ ಹಾಕಿದ್ರೆ ಒಂದಲ್ಲ ಎರಡಲ್ಲ, ಎರಡು ದೋಣಿ ತುಂಬಾ ಅಷ್ಟು ಮೀನ್ ಅಂಕಲ್. ಬಲೆ ಎಲ್ಲ ಅರ್ಧೋಗೋ ತರ ಮೀನ್ಗಳು ಸಿಕ್ಕತ್ ಅಂಕಲ್. ಆ ಸಂತೋಷಕ್ಕೆ ಓಡ್ತಾನೆ ಓಡ್ತಾನೆ ಓಡ್ತಾನೆ. ಏನೊಂದು ಹಬ್ಬ ಅಂದ್ರೆ 100 ಕಿಲೋಮೀಟರ್ ಸ್ಪೀಡ್ ಇರ್ಬೋದು ಅಂಕಲ್. ಓಡಿ 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 ಒಂದ್ ದೊಡ್ಡ ಆಲದ ಮರ ಹತ್ಬಿಡ್ತಾನ. ಆಮೇಲೆ ಏನಂತೀರ ಕೇಳ್ಕೊಳ್ಳಿ
ಅಂಕಲ್. ಆಮೇಲೆ ಯಾರು ಬರ್ತಾರೆ ಅನ್ಕೊಂಡಿದ್ದೀರಾ? ಯೇಸು ಸ್ವಾಮಿ ಬರ್ತಾರ ಅಂಕಲ್. ಗ್ರೇಟ್ ಅಮ್ಮ, ಗ್ರೇಟ್. ಹೇಳಮ್ಮ, ಹೇಳಮ್ಮ. ಆಮೇಲೆ ಯೇಸು ಸ್ವಾಮಿ ಬಂದ್ಬಿಟ್ಟು ಏ ಮಗ್ನೆ ಅಲ್ಲೇನ ಮಾಡ್ತಾ ಇದೀಯ ಕೂತ್ಕೊಂಡು, ಕೆಳಗಡೆ ಬರೋ, ನಿಮ್ ಮನೆಗ್ ಬರ್ತೀನಿ ನಾನು ಅಂತಾರ ಅಂಕಲ್. ಹೊಡೀರ ಚಪ್ಪಾಳೆ. ಫುಲ್ ಖುಷಿ ಆಗ್ಬಿಟ್ಟು ಆ ಆನಂದಕ್ಕೆ ಆನಂದ ಪಡ್ತಾ ಪಡ್ತಾ ಪದ್ಮಶ್ರೀಗೆ ಬಂದ್ಬಿಡ್ತಾನ ಅಂಕಲ್. ಆಮೇಲೆ ಅಲ್ಲಿ ಪ್ರಕಟಣೆ ಪುಸ್ತಕ ಬರೀತಾನ ಅಂಕಲ್. ಆದಿ ಕಾಂಡದಿಂದ ಪ್ರಕಟಣೆ ಪುಸ್ತಕವರೆಗೂ ಇಡೀ ಬೈಬಲ್ ಇದೇ ಇರೋದು. ಎಷ್ಟ್ ಚೆನ್ನಾಗಿ ಹೇಳಿದ್ದೀನಲ್ಲ, ಒಂದು ಫಿಲಮ್ ಕಂಪ್ಲೀಟ್ ಹೇಳಿದ್ದೀನಿ. ಶಬಾಸ್. ಯಾರು ಬೈಬಲ್ ಓದಿದ್ದೀರಲ್ಲ? ಏನಾ ನೀನು ಕಲ್ತಿದ್ದು ಬೈಬಲ್ಲು? ಅಮ್ಮ ಎಲ್ಲ ಸ್ಟೋರಿನೂ ಮಿಕ್ಸ್ ಮಾಡಿ ಒಂದು ಸ್ಟೋರಿ ಮಾಡಿ ಒಂದು ಮಸಾಲ ಹಾಕಿ ಸಖತ್ತಾಗಿ ಹೇಳ್ತಾರೆ. ಫ್ಯೂಚರಲ್ಲಿ ಒಂದು ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಬಿಡ. ಓಕೆ ಯೇಸು ಸ್ಟೋರಿನ ಯಾವುದು ಮಿಕ್ಸ್ ಮಾಡಿಲ್ಲ ನೀವು. ಓಕೆ, ಫಸ್ಟ್ ಹೋಗಿ ಸಂಡೇ ಸ್ಕೂಲ್ ಟೀಚರ್ಗೆ ತುಂಬ ಧನ್ಯವಾದಗಳು ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಸೊ ಪ್ರಿಯ ದೇವ್ರ ಮಕ್ಕಳೇ, ಇದು ಒಂದು ಫನ್ಗೋಸ್ಕರ ಇದನ್ನು ಮಾಡಿದ್ದೇವೆ ನಾವು. ಓಕೆ, ಇದನ್ನು ಯಾರನ್ನು ಉದ್ದೇಶಿಸಿ ಮಾಡಿಲ್ಲ ಮತ್ತು ಯಾವ ಸಂಡೇ ಸ್ಕೂಲ್ನೂ ಈ ರೀತಿ ಮಾಡಲ್ಲ ಅಲ್ವಾ? ಯಾರು ಈ ರೀತಿ ಮಾಡಲ್ಲ. ಜಸ್ಟ್ ಫಾರ್ ಫನ್ ನಾವು ಇದನ್ನು ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತು, ತಂದೆ ತಾಯಿಗಳಾದಂಥ ನಿಮ್ಮಲ್ಲಿ ನಮ್ಮ ಒಂದೇ ಒಂದು ಕೋರಿಕೆ, ದಯಮಾಡಿ ನಿಮ್ಮ ಮಕ್ಕಳಿಗೆ ಬೈಬಲ್ನ ಕೊಡಿ ಮತ್ತು ಅದನ್ನು ತಪ್ಪದೆ ಪ್ರತಿದಿನ ಓದಲು ಪ್ರೇರೇಪಣೆ ಮಾಡಿ. ಥ್ಯಾಂಕ್ ಯು ಸೊ ಮಚ್.